ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಗರ್ಭದಲ್ಲಿ 5 ತಿಂಗಳ ಕಂದಮ್ಮನ ಜೊತೆ ಬೆಂಕಿ ಹಚ್ಕೊಂಡು ಮಹಿಳೆ ಒಬ್ಬಳು ತನ್ನ ಪ್ರಾಣವನ್ನ ಬಿಟ್ಟಿದ್ದಾಳೆ. ಹೌದು, ರಾಮನಗರ ಮೂಲದ 19 ವರ್ಷ ವಯಸ್ಸಿನ ನಯನ ಎಂಬ ಗರ್ಭಿಣಿ ಡೀಸೆಲ್ ಸುರಿದುಕೊಂಡು ಇದೀಗ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ. ಕಾರಣ ಏನು ಅಂದ್ರೆ ಕೌಟುಂಬಿಕ ಕಲಹ. ಹೌದು, ಕಳೆದ 1.5 ವರ್ಷದ ಹಿಂದೆ ಗ್ರಾಮದ ನಾಗರಾಜು ಎಂಬಾತನನ್ನ ಈಕೆ ಮದುವೆ ಆಗಿರ್ತಾಳೆ. ಆರಂಭದಲ್ಲಿ ಇಬ್ಬರು ಸಹ ಸುಖವಾಗಿ ಸಂಸಾರವನ್ನ ಸಾಗಿಸ್ತಾ ಇರ್ತಾರೆ. ಆದ್ರೆ ಇತ್ತೀಚೆಗಷ್ಟೇ ನಯನ ತನ್ನ ಅತ್ತೆ ಜೊತೆ ಗಲಾಟೆ ಮಾಡ್ಕೊಂಡಿರುವಂತಹ ಒಂದಷ್ಟು ಘಟನೆಗಳು ಬೆಳಕಿಗೆ ಬಂದಿರುತ್ತೆ. ಅದಾದ ಬಳಿಕ ಮನೆಯಲ್ಲಿ ನಿತ್ಯ ಗಲಾಟೆ ಶುರುವಾಗಿ ವಾದ ವಿವಾದ ಗಲಾಟೆಗಳು ಸಹ ನಡೀತಾ ಇರುವಂತಷ್ಟು ಮಾತುಗಳು ಸಹ ಕೇಳಿಬಂದಿದೆ. ಇನ್ನು ಮನೆಯಲ್ಲಿ ಕೌಟುಂಬಿಕ ಕಲಹ ಹೆಚ್ಚಾದ ಹಿನ್ನೆಲೆ ಮನನೊಂದಂತಹ ನಯನ ಕಳೆದ ರಾತ್ರಿ ದುಡುಕಿನ ನಿರ್ಧಾರವನ್ನ ತೆಗೆದುಕೊಂಡು ಮೈ ಮೇಲೆ ಡೀಸೆಲ್ ಸುರಿದುಕೊಂಡು ಬೆಂಕಿಯನ್ನ ಹಚ್ಕೊಂಡಿದ್ದಾಳೆ. ಬೆಂಕಿಯ ಕೆನ್ನಾಲಿಗೆಗೆ ತೀವ್ರವಾಗಿ ಗಾಯಗೊಂಡಂತಹ ನಯನ ಇದೀಗ ಸ್ಥಳದಲ್ಲೇ ಪ್ರಾಣವನ್ನ ಬಿಟ್ಟಿದ್ದಾಳೆ. ಇಲ್ಲಿ ನೋವಿನ ವಿಚಾರ ಏನಪ್ಪಾ ಅಂತ ಅಂದ್ರೆ, ಮೃತ ನಯನ 15 ತಿಂಗಳ ಗರ್ಭಿಣಿ. ಪುಟ್ಟ ಕಂದಮ್ಮನನ್ನು ಸಹ ಪ್ರಪಂಚಕ್ಕೆ ಪರಿಚಯಿಸಬೇಕು ಅನ್ನೋಂಥ ಒಂದಷ್ಟು ಕನಸನ್ನ ಕಂಡಿರ್ತಾಳೆ. ಆದರೆ ಇದೀಗ ನಯನ ಯಾಕೆ ಆ ರೀತಿ ಕೆಟ್ಟ ನಿರ್ಧಾರವನ್ನ ತೆಗೆದುಕೊಂಡ್ಲೋ ಗೊತ್ತಿಲ್ಲ. ಗರ್ಭದಲ್ಲಿ ಇರುವ ಮಗುವನ್ನು ಸಹ ಲೆಕ್ಕಿಸದೆ ಕರುಳ ಬಳ್ಳಿಯಲ್ಲೇ ಮಗುವನ್ನ ಸಾಯಿಸಿ ತಾನು ಸಹ ಪ್ರಾಣವನ್ನ ಬಿಟ್ಟಿದ್ದಾಳೆ. ಇನ್ನು ಈ ಪ್ರಕರಣ ಸಂಬಂಧ ರಾಮನಗರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಒಂದಷ್ಟು ತನಿಖೆಯನ್ನ ನಡೆಸಿದ್ದಾರೆ. ಸದ್ಯ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಇನ್ನು ಮೃತ ನಯನ ಪೋಷಕರು ನೀಡಿರುವಂತಹ ದೂರಿನ ಆಧಾರದ ಮೇಲೆ ಪತಿ ನಾಗರಾಜು ಮತ್ತು ಮಾವ ಜೈರಾಮನನ್ನ ಇದೀಗ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಈ ರೀತಿಯ ಘಟನೆಗಳನ್ನ ನೋಡಿದ್ರೆ ಅನ್ಸೋದು ಒಂದೇ, ಯಾಕೆ ಬೇಕು 18 ವರ್ಷ 19 ವರ್ಷಕ್ಕೆ ಮದುವೆ? ಈ ರೀತಿ ಆತ್ಮಹತ್ಯೆ ಮಾಡ್ಕೊಳಕ? ಪ್ರೀತಿ ಪ್ರೇಮ ಅದು ಇದು ಅಂತಾನೋ, ಇಲ್ಲ ಅಯ್ಯೋ ಮನೆಯಲ್ಲಿ ನೋಡಿದ್ದಾರೆ ಮದುವೆ ಆಗ್ಬೇಕು ಅಂತನೋ ಮದುವೆ ಆಗ್ತೀರಾ. ಆದ್ರೆ ಆಮೇಲೆ ಯಾಕೆ ಅಯ್ಯೋ ನನಗೆ ಇಲ್ಲಿ ಜೀವನ ಮಾಡೋಕೆ ಆಗ್ತಾ ಇಲ್ಲ, ಎಲ್ಲೋ ಹೋಗ್ಬಿಡ್ತೀನಿ, ಇಲ್ಲ ನನಗೆ ಬದುಕೋಕೆ ಆಗ್ತಾ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡು ಸಾಯೋದು? ಹೆಣ್ಮಕ್ಳಾದ ನಾವು ನಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನ ತಗೋಬೇಕು. ಅದು ಬಿಟ್ಟು ಜೀವನ ಕಳ್ಕೊಳ್ಳೋ ನಿರ್ಧಾರ ಯಾಕೆ? ಮದುವೆ ಆಗೋಕ್ಕೂ ಮುಂಚೆ ಥಿಂಕ್ ಮಾಡಿದೆ, ಮದುವೆ ಆದ್ಮೇಲೆ ಥಿಂಕ್ ಮಾಡಿದ್ರೆ ಏನೂ ಯೂಸ್ ಇಲ್ಲ. ಆದ್ರೆ ಅವ್ರ ಜೊತೆ ಬದುಕಬೇಕು, ಇಲ್ಲ ಅಂದ್ರೆ ಎಲ್ಲಾರನ್ನು ಬಿಟ್ಟು ನಾನಾಯ್ತು ನನ್ನ ಜೀವನ ಆಯ್ತು ಅಂತ ಧೈರ್ಯ ಮಾಡಿ ನೀವೇನು ಅಂತ ಪ್ರೂವ್ ಮಾಡ್ಕೋಬೇಕು. ಅದು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಷ್ಟು ಸರಿ? ಇಂಥ ಒಂದಷ್ಟು ಘಟನೆಗಳ ಬಗ್ಗೆ ಪ್ರತಿಯೊಂದು ಹೆಣ್ಮಗು ಸಹ ಒಂದ್ಸಲಿ ಥಿಂಕ್ ಮಾಡಬೇಕಾಗತ್ತೆ. ಮದುವೆ ಆದ್ಮೇಲೆ ನನಗೆ ಮನೇಲಿ ಬದುಕಕ್ಕಾಗ್ತಿಲ್ಲ, ಕೌಟುಂಬಿಕ ಕಲಹ ಅಂತ ತಮ್ಮ ಜೀವನವನ್ನ ಕಳ್ಕೊಂಡ್ರೆ ನಿಮ್ಮನ್ನ ನಂಬ್ಕೊಂಡು ಬದುಕ್ತಾ ಇರುವಂತಹ ಜೀವಗಳು ಏನ್ ಮಾಡ್ತಾರೆ? ಒಂದು ಸಲ ಪ್ರತಿಯೊಂದನ್ನು ಸಹ ಯೋಚನೆ ಮಾಡಿ. ನಿಮಗೋಸ್ಕರ ಅಂತ ಒಂದಷ್ಟು ಜೀವಗಳು ಬದುಕ್ತಾ ಇರ್ತಾರೆ, ಅವರಿಗೋಸ್ಕರ ನೀವು ಬದುಕೋದನ್ನ ಕಲಿಬೇಕು. ಯಾರ್ದೋ ಜಗಳಕ್ಕೆ ಯಾರದೋ ಮಾತಿಗೆ ನೀವು ಕಿವಿ ಕೊಟ್ಟು ನಿಮ್ಮ ಪ್ರಾಣವನ್ನ ಕಳ್ಕೊಂಡ್ರೆ ನಿಮಗೆ ಏನೂ ಇಲ್ಲ, ಅವ್ರಿಗೇನೂ ಲಾಸ್ ಆಗಬೇಕಾಗಿಲ್ಲ, ಹೋಗಿರೋದು ನಿಮ್ಮ ಜೀವಗಳು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.